ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೇವರು ಸುಮಾರಾಗಿ ಕೆಲವರಿಗೆ ಗೊತ್ತಿರುತ್ತೆ, ಹಳ್ಳಿಕಾನಲ್ಲಿರುವಂತಹ ಇಲ್ಲಿ ಪ್ರತಿ ವರ್ಷ ಸಂಕ್ರಾಂತಿಗೆ ಅಂದರೆ ಜನವರಿ 14ಕ್ಕೆ ತುಂಬ ವಿಶೇಷವಾಗಿ ಒಂದು ಸಮಾರಾಧನೆಯನ್ನು ಆಚರಣೆ ಮಾಡ್ತಾರೆ. ಅಲ್ಲಿಗೆ ತುಂಬ ಕಡೆಯಿಂದ ಜನರು ಬರ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ಕೂಡ ಇದಕ್ಕೆ ಪ್ರತಿ ವರ್ಷವೂ ಹೋಗಿ ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಬೆಳೆಗಳನ್ನು ತಗೊಂಡೋಗಿ ಆ ದೇವರಿಗೆ ಕೊಟ್ಟು ಪ್ರತಿ ವರ್ಷ ಪೂಜೆನ ಮಾಡಿಸೋದು ನಮ್ಮ ಮನೆಯ ಪದ್ಧತಿ. ಹಾಗಾಗಿ ನಾವು ಯಾವ ವರ್ಷವೂ ತಪ್ಪಿಸಿಲ್ಲ, ಪ್ರತಿ ವರ್ಷವೂ ಹೋಗ್ತೀವಿ. ಹಾಗೆ ತುಂಬ ಕಡೆಯಿಂದ ಜನರು ಬರ್ತಾರೆ. ಅಲ್ಲಿ ಹೋಗಿ ಪೂಜೆನ ಮಾಡಿಸ್ಕೊಂಡು ಪ್ರಸಾದನ ಊಟ ಮಾಡಿ ಬರ್ತೀವಿ. ಈ ದೇವರು ತುಂಬಾ ಶಕ್ತಿಶಾಲಿ ದೇವರು. ನಾವೇನೇ ಕೇಳ್ಕೊಂಡ್ರೂ ಅದು ನೆರವೇರುತ್ತೆ. ನೀವು ಯಾರಾದರೂ ಈ ಸ್ಥಳಕ್ಕೆ ಬರಬೇಕಂದ್ರೆ ಸಂಕ್ರಾಂತಿ ಪ್ರತಿ ವರ್ಷ ಜನವರಿ 14ಕ್ಕೆ ಇಲ್ಲಿ ಸಮಾರಾಧನೆಯನ್ನು ಆಚರಣೆ ಮಾಡ್ತಾರೆ. ಎಲ್ಲರೂ ಖಂಡಿತ ಒಂದ್ಸಲ ಇಲ್ಲಿ ಬಂದು ಪೂಜೆನ ಮಾಡಿಸ್ಕೊಳ್ಳಿ. ಹಾಗೆಯೇ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೋಬೋದು. ಹಾಗೆ ಇಲ್ಲಿ ಸತ್ಯನಾರಾಯಣ ಪೂಜೆನೂ ಇರುತ್ತೆ. ಯಾರು ಬೇಕಾದರೂ ಸತ್ಯನಾರಾಯಣ ಪೂಜೆನ ಬರೆಸ್ಬೋದು. ಹಾಗೆ ಮಕ್ಕಳ ಬಗ್ಗೆ ಏನಾದರೂ ಹರಿಸ್ಕೊಂಡ್ರೆ ಅದ್ರ ಬಗ್ಗೆ ತುಲಾಭಾರ ಎಲ್ಲ ಇರುತ್ತೆ. ಖಂಡಿತ ಒಂದ್ಸಲ ಇಲ್ಲಿ ಬಂದು ಪೂಜೆನ ಮಾಡಿಸಿ. ಹಾಗೆ ಅವತ್ತಿನ ದಿನ ರಾತ್ರಿ ನಾಟಕ ಕೂಡ ಇರುತ್ತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಇಲ್ಲಿಗೆ ಬರಬೇಕಂತಿದ್ರೆ ಸಂಕ್ರಾಂತಿ ಟೈಮಲ್ಲಿ ಇಲ್ಲಿಗೆ ಬರ್ಬೋದು. ಖಂಡಿತ ಒಂದ್ಸಲ ಇಲ್ಲಿ ಬಂದು ಪೂಜೆನ ಮಾಡಿಸ್ಕೊಳ್ಳಿ. ನೀವು ಬೇಡ್ಕೊಂಡಿದ್ದನ್ನು ಈಡೇರಿಸ್ಕೋಬೋದು. ನೀವು ಒಂದ್ಸಲ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ. ಥ್ಯಾಂಕ್ ಯು.